2000 ಇಸ್ವಿಯಿಂದ ಇತ್ತೀಚಿನ ವರ್ಷದವರೆಗೆ ನೋಡೋಣ. ಇಷ್ಟು ಮುಖ್ಯಮಂತ್ರಿಗಳನ್ನು ನೀವು ನೋಡಿದ್ದೀರಿ. ಮೋಸ್ಟ್ ಪ್ರೋಗ್ರೆಸಿವ್ CM ಯಾರು ನಿಮ್ಮ ಪ್ರಕಾರ? SM ಕೃಷ್ಣ. ಡೆಫಿನೆಟ್ಲಿ. ಅಗ್ರೆಸಿವ್ CM ಯಾರು? ಅಗ್ರೆಸಿವ್ ಇಸ್ ಯಡಿಯೂರಪ್ಪ. ಯಡಿಯೂರಪ್ಪ ಇಸ್ ಅಗ್ರೆಸಿವ್, ವೆರಿ ಅಗ್ರೆಸಿವ್ when it comes to the work. ಹೌದಾ? comes to the work. He has set a record for being 4 times being sworn in as a chief minister. Nobody has set a record. ಆತನಿಗೆ ಎಷ್ಟು ನೋವು ಕೊಟ್ಟರು. ಅಯ್ಯೋ ಮೇಡಮ್ SM ಕೃಷ್ಣ ಅವ್ರ ಎಲ್ಲ ಮುಖ್ಯಮಂತ್ರಿಗಳು ಆ ಸೀಟಿಗೆ ಹಾಟ್ ಸೀಟಿಗೆ ಬಂದರೆ ಫಸ್ಟು ಆ ಕುತ್ಕೊಂಡಿದ್ದು 2ನೇ ದಿನಕ್ಕೇನೆ ಒಂದು ಎಲ್ಲಿಂದನೋ ಬರ್ತದಪ್ಪ, ದಿನ ಮಿಸೈಲ್ಗಳು ಬಡಿತಾ ಇರುತ್ತೆ, ಎಲ್ಲಿಂದನೋ ಬರ್ತದೆ ಶಾಕ್. ಅದು ನಾವು ಹೇಳಕ್ಕೆ ಆಗಲ್ಲ. SM ಕೃಷ್ಣ ಅವ್ರ ಕಾರ್ಯವೈಖರಿ ಹೆಂಗಿತ್ತು? ಅವ್ರದ್ದು ಇವ್ರದ್ದು ಏನು ಕಿಡ್ನಾಪ್ ಆಯ್ತಲ್ಲ, ಅದು ಬಿಗ್ಗೆಸ್ಟ್ ಚಾಲೆಂಜು ಮೇಡಮ್. ರಾಜ್ಕುಮಾರ್ ಆತ ಹಿ ವಾಸ್ ಡೂಯಿಂಗ್ ಎ ವೆಲ್ ಅಡ್ಮಿನಿಸ್ಟ್ರೇಷನ್, ಬಟ್ ಆ ಚಾಲೆಂಜಲ್ಲಿ ಪಾಪ ಒಂದು ರಾಜ್ಕುಮಾರ್ ಅವರ ಅಪಹರಣ ಆಯಿತು, ಬರಗಾಲ ಇತ್ತು, ಅದು ತೀವ್ರ ವರ್ಸ್ಟ್ ಬರಗಾಲ ಇತ್ತು SM ಕೃಷ್ಣ ಅವರಿದ್ದ ಟೈಮಲ್ಲಿ. ಆಮೇಲೆ ಕಾವೇರಿ ಇಶ್ಯೂ ಇತ್ತು. ಅಯ್ಯೋ ಕೇಳಬೇಡಿ ಆತನ ಚಾಲೆಂಜಸ್. ಕೆಲವು ಮುಖ್ಯಮಂತ್ರಿಗಳು ಅದು ಹೇಗೆ ನಿಭಾಯಿಸಿದ್ರಪ್ಪ, ಬಟ್ ಎಲ್ಲ ಇನ್ಸೈಡ್ ಪೀಪಲ್. ಹೌದಾ? ದೇ ಡಿಡ್ ವೆಲ್. ದಿನೇಶ್ ಸರ್ ಮೀಡಿಯಾ ಕೋಆರ್ಡಿನೇಟರ್ ಆಗಿದ್ರು. ಅವರು ಎಲ್ಲ ಬ್ಯೂರೋಕ್ರಾಟ್ಸ್ ಕೂಡ ಇನ್ಸೈಡ್ ಮ್ಯಾನೇಜರ್ಸ್ ಅಂತ ಹೇಳ್ತೀವಿ ನಾವು, ಅವರು ಹ್ಯಾಂಡಲ್ ಮಾಡ್ತಾರೆ ಮೇಡಮ್. ಓಕೆ, ಸೊ ಪ್ರೋಗ್ರೆಸಿವ್ ಆಯಿತು, ಅಗ್ರೆಸಿವ್ ಆಯಿತು. ಕಾಮ್ ಯಾರು? ತುಂಬ ಕಾಮ್, ತಣ್ಣಗಿರ್ತಾರೆ, ಟೆನ್ಷನ್ ಜಾಸ್ತಿ ತಗೊಳ್ಳಲ್ಲ, ಅಥವಾ ತಗೊಂಡ್ರು ಅದನ್ನು ಹೊರಗಡೆ ತೋರಿಸ್ಕೊಳ್ಳಲ್ಲ ಅಂತ. ಆ ಥರ ಅಂದರೆ HD ಕುಮಾರಸ್ವಾಮಿ ಅವರು. ಓಕೆ, ಭಾಳ ಈ ವಾಸ್ ಓರಿಯೆಂಟೆಡ್, ವರ್ಕ್ಹಾಲಿಕ್ ಅವರಲ್ಲ, ವರ್ಕ್ಹಾಲಿಕ್. ಒಂದು ಚೀಟಿ ಕಳಿಸಿ ಮುಖ್ಯಮಂತ್ರಿ. ಸಿ ದೋಸ್ ಡೇಸ್ ಲಾಸ್ಟ್ ಬೆಂಚಲ್ಲಿ ಕೂತಿರ್ತಾರೆ, ಧರ್ಮ್ ಸಿಂಗಲ್ಲಿ ಕೂತಿರ್ತಾರೆ. ಅಪ್ಪ ನಾನು ಬಂದು ಏನೋ ಮಾತಾಡಲ್ಲ ನಿನ್ನ ಹತ್ರ ಅಂತ ಮಾತಾಡ್ತಾರೆ, ಸರ್ಕಾರ ಮಾಡ್ತಾರೆ. ಇಟ್ ವಾಸ್ ಅ ಲಾಸ್ಟ್ ಬೆಂಚ್. ದ ಡೆಮೋಕ್ರಸಿ ಫೈನೆಸ್ ಏನು ಅಂತಂದ್ರೆ ಈ ಬಿಕೇಮ್ ದ ಚೀಫ್ ಮಿನಿಸ್ಟರ್. ಆಮೇಲೆ ಎಲ್ಲ ಚೀಫ್ ಮಿನಿಸ್ಟರ್ಗಳು ನೋಡಿದ್ರು ಕೂಡ ದರ್ ಇಸ್ ನೋ ಪ್ಯಾರಾಮೀಟರ್. ಈಗ ಹೀಗೆ ಹಾಗಿದ್ದಾರೆ, ಬಟ್ ಎಲ್ಲರೂ ಆ ರಿಂಗಲ್ಲಿ ಇದ್ದವರೇ ಒಬ್ರೊಬ್ರು ಕಾಲ ನಿರ್ಣಯ ಮಾಡುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಆ ರಿಂಗಲ್ಲಿದ್ದವರೇ ಮುಖ್ಯಮಂತ್ರಿಗಳಾಗಿದ್ದಾರೆ ಮೇಡಮ್, ಬೇರೆ ಯಾರೂ ಆಗಿಲ್ಲ. ಕಾಂಗ್ರೆಸ್ ರಿಂಗಲ್ಲಿದ್ದವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಆ ಥರ ಆಗ್ತದೆ. ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಯಾರು ಇತ್ತೀಚಿನ 25 ವರ್ಷಗಳಲ್ಲಿ? ಮೋಸ್ಟ್ ಪಾಪ್ಯುಲರ್, ಲೈಕ್ ಜನರು ತುಂಬಾ ಇಷ್ಟಪಡೋ ಮುಖ್ಯಮಂತ್ರಿ. ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಮೈಸೂರಿನವರೇ. ಸಿದ್ದರಾಮಯ್ಯ. ಲವ್ ಯು ವೆಲ್ ಲಾಟ್. ಡೋಂಟ್ ಮಿಸ್ಟೇಕ್ ಮಿ ಬಿಕಾಸ್ ಆಫ್ ಹಿಸ್ ಪಾಲಿಸೀಸ್. ಶಕ್ತಿ ಸ್ಕೀಮ್ ಇರ್ಬೋದು ಮೇಡಮ್, ಫ್ರೀ ಪವರ್ ಇರ್ಬೋದು, ಸರಿ ಮನೆಯಲ್ಲಿ ಏನು ಮಾಶಾಸನ ಏನೋ ಕೊಡ್ತಾರಲ್ಲ 1,500 ಇರ್ಬೋದು ಮೇಡಮ್. ಯಾರು ಎಂಪವರ್ ಮಾಡೋರು ಇಲ್ಲ ಮೇಡಮ್. ನನಗೆ ಸಿದ್ದರಾಮಯ್ಯ ಅವರ ಬಗ್ಗೆ ಬಹಳ ತುಂಬಾ ಖುಷಿ ಅನ್ಸಿದ್ದು ಕ್ಷೀರಭಾಗ್ಯ ಯೋಜನೆ ಒಂದು ಕೊಡ್ತಾರೆ ಮಕ್ಕಳಿಗೆ. ಅಂದ್ರೆ ಮಕ್ಕಳು ಓದೋದಕ್ಕೆ ಕಷ್ಟದಿಂದ ಬಂದಿರೋ ಮಕ್ಕಳು, ಕಷ್ಟದ ಮನೆಯಿಂದ ಬಂದ ಮಕ್ಕಳು, ಅವರಿಗೆ ಊಟ ಹಾಲೂನು ಪೌಷ್ಟಿಕಾಂಶ ಬೇಕು ಅನ್ನೋದನ್ನ ಯೋಚನೆ. ಪ್ರೋಟೀನ್ ಫುಡ್ ಮೇಡಮ್. ಯಾವ ವುಮೆನ್ಗೂ ಎಲ್ಲೋ ಇದ್ದಿದ್ದು ವುಮೆನ್ಗಳಿಗೆ ಇವತ್ತೆಲ್ಲ ಹ್ಯಾಪಿಯಾಗಿ ಹೋಗ್ತಾರೆ, ಬಟ್ ನಮಗೆಲ್ಲ ಒಂದು ಕಡೆ ಡಿಸ್ಕ್ರಿಮಿನೇಷನ್ ಇರ್ತದೆ. 50,000 ಅಲೋಕೇಶನ್ ಮಾಡಿ, ನಾನು ನಿಮಗೊಂದು ಇನ್ಸಿಡೆಂಟ್ ಹೇಳ್ತೇನೆ. ಮುಖ್ಯಮಂತ್ರಿ ಆದಾಗ ಬಂದು ಕೂತ್ಕೊಂಡು ಎಲ್ಲ IAS ಆಫೀಸರ್ಸ್ ಇರ್ತಾರೆ, ವೇವ್ ಆಫ್ ಮಾಡ್ತಾರೆ. ಐ ವಾಸ್ ಡೂಯಿಂಗ್ ರಿಪೋರ್ಟಿಂಗ್, ನಾನು ಸ್ಪೀಕರ್ ಡೈವರ್ಟ್, ನಾವೆಲ್ಲ ಕೂತ್ಕೊಂಡಿದ್ವಿ. ಆ ಆಫೀಸರ್ಸ್ ಯಾರೂ ಕೂತ್ಕೊಳ್ಳಿಲ್ಲ. ವೇವ್ ಆಫ್ ಮಾಡಿರಿ ಫಸ್ಟ್, ನಾನು ಪ್ರಾಮಿಸ್ ಮಾಡಿದ್ದು. ಆವತ್ತು ಫಸ್ಟ್ ಡೇನೆ ಸ್ವೇರಿಂಗ್ ಇನ್ ಮಾಡ್ಕೊಂಡು ಬಂದರು, ಕುತ್ಕೊಂಡ್ರು. ಕಾನ್ಫರೆನ್ಸ್ ಹಾಲಲ್ಲಿ ಕುತ್ಕೊಂಡ್ವಿ, ನಾವು ಮಾಧ್ಯಮದವರೆಲ್ಲ ಇದ್ದೀವಿ. ಇಮಿಡಿಯೇಟ್ ವೇವ್ ಆಫ್. ಎಷ್ಟು 30,000 crores ಏನೋ, ಅದು ಆ ಫಾರ್ಮರ್ದು ವೇವ್ ಆಫ್ ಅಂತ ಮುಖ್ಯಮಂತ್ರಿ. ಬಟ್ ಟೀಕೆ ಟಿಪ್ಪಣಿಗಳು ಇದ್ದೇ ಇರ್ತದೆ ಮೇಡಮ್. ಈಗ ನೀವು ಇದು ಇಟ್ ಆಲ್ ಡಿಪೆಂಡ್ಸ್ ಅಪ್ಪ. ಎರಡಲಿಗೆ ಕತ್ತಿ ಅದು. ಎಸ್. ಆಮೇಲೆ ಸೋಷಿಯಲ್ ಜಸ್ಟಿಸ್ ಪ್ಲಾಂಕ್ ಮೇಲೆ ಬಂದವರು ಇವರಲ್ಲ ಮೈಸೂರಲ್ಲಿ. ಈ ಸೋಷಿಯಲ್ ಜಸ್ಟಿಸ್ ಪ್ಲಾಂಕ್ ಮೇಲೆ ಬಂದವರು, ಆ ಕಮಿಟ್ಮೆಂಟ್ ಇದೆ. ಏನಿರ್ಬೋದು, ಪರ್ಸನಲ್ ಲೈಫ್ ಏನು, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಹಿಮ್. ಬಟ್ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾ ಈಗ ಅಗೇನ್ ಈಸ್ ಗೋಯಿಂಗ್ ಟು ಬ್ರೇಕ್ ದ ರೆಕಾರ್ಡ್. ಯಾರ್ದು? ದೇವರಾಜ ಅರಸ್ದು ಈಸ್ ಗೋಯಿಂಗ್ ಟು ಬ್ರೇಕ್ ದ ರೆಕಾರ್ಡ್ ಡೆಫಿನೆಟ್ಲಿ. ಅಂದ್ರೆ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಅಂದ್ರೆ ನೀವು ಈ ವಿಶೇಷ ಕೇಳಿದ್ರಲ್ಲ, ಮುಖ್ಯಮಂತ್ರಿಗಳ ಮೋಸ್ಟ್ ಪಾಪ್ಯುಲರ್ ಎಲ್ಲ ವುಮೆನ್ ಫ್ಲಾಕ್ ಎಲ್ಲ ಹೋಗಿ ಪೂಜೆ ಮಾಡ್ತಾರೆ, ಹಗ್ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ಕಾಲಿಗೆ ನಮಸ್ಕಾರ. ನಾವು ಕಣ್ಣು ಮುಂದೆ ನೋಡ್ತಾ ಇರ್ತೀವಿ, ಏನಮ್ಮ ಅಂತ ಮಾತಾಡ್ತಾರೆ ಸಾಹೇಬರು. ಲವ್ಲಿ. ದೂರದೃಷ್ಟಿಯ ಮುಖ್ಯಮಂತ್ರಿ ಯಾರು? ಫಾರ್ ವಿಷನ್ ಕೆಂಗಲ್ ಹನುಮಂತ ಹೇಳ್ಬೋದು. ಅವರಿಗಿಂತ ಬೇರೆ ಬೇರೆ ಯಾರು ಮ್ಯಾಮ್? ಬೇರೆ ಯಾರು ಇಲ್ಲ. ಕೆಂಗಲ್ ಹನುಮಂತಯ್ಯ ವಿಧಾನಸೌಧ ಕೆಂಗಲ್ ಹನುಮಂತಯ್ಯ.
ಅಷ್ಟು ಹೇಳ್ಬೋದು. ಬ್ಯಾಂಗ್ಳೂರು ಇವತ್ತೇನ ನೀವು ಟಾಪ್ ರೆಕಾರ್ಡಲ್ಲಿದೆ ಇದ್ರೆ ಬಿಕಾಸ್ ಆಫ್ ದಿಸ್ ವಿಧಾನಸೌಧ ಇಸ್ ಬೆಂಗಳೂರು ಇಸ್ ವಿಧಾನಸೌಧ. ಆ್ಯಂಡ್ ಎವ್ರಿಬಡಿ ಲವ್ಸ್ ಟು ಹ್ಯಾವ್ ಫೋಟೋ ಬಿಹೈಂಡ್ ಅಂತಂದರೆ ಶಕ್ತಿ ಸೌಧಕ್ಕೇ ಅಂಥ ಒಂದು ಬಿಲ್ಡಿಂಗಿನ ನಮ್ಮ ಇಡೀ ಕಂಟ್ರಿಯಲ್ಲೆಲ್ಲೂ ಇನ್ನು ಪ್ರಯತ್ನಗಳಾಗ್ತಾ ಇರತ್ವೆ ವಿಧಾನಸೌಧಕ್ಕಿಂತ ಚೆನ್ನಾಗಿ ಕಟ್ಟಬೇಕು ಅಂತ. ಪ್ರಯತ್ನಗಳ ಫಲವಾಗಿ ನಾವು ಉತ್ತರ ಕರ್ನಾಟಕದಲ್ಲಿ ಒಂದು ನೋಡ್ತಿದ್ದೀವಿ, ವಿಧಾನಸೌಧದ ಪಕ್ಕದಲ್ಲೇ ಒಂದು ಸೌಧವನ್ನು ನೋಡ್ತಿದ್ದೀವಿ. ಆದರೆ ವಿಧಾನಸೌಧವನ್ನು ಡಾಮಿನೇಟ್ ಮಾಡುವ ಇನ್ನೊಂದು ಕಟ್ಟಡ ಕರ್ನಾಟಕದಲ್ಲಿ, ಬಹುಶಃ ದೇಶದಲ್ಲೂ ಕೂಡ. ಸ್ಪಿರಿಚುವಲ್ ಅಡ್ವೈಸರ್ ಮಾರ್ಕ್ ಬರ್ನ್ಸ್ ಬಂದಿದ್ರು ಟ್ರಂಪ್ಗೆ, ಈಗ ಪ್ರಸ್ತುತವಾಗಿರೋದ್ರಿಂದ ಹೇಳ್ತಾ ಇದ್ದೇನೆ. ಅಬ್ರಪ್ಟಾಗಿ ಬಂದರು. ವನಿಷಾ ನೀರೋ ವಾಸ್ ಅನ್ ಆಂಗ್ಲೋ ಇಂಡಿಯನ್. ಶಿ ಬ್ರಾಟ್ ಹಿಮ್ ವಿತೌಟ್ ಇಂಟಿಮೇಷನ್ ಏನೂ ಇಲ್ಲ. ಬಂದರು, ನೋಡಿದ್ರು ಅವರು. ಐ ಜಸ್ಟ್ ಎಕ್ಸ್ಪ್ಲೈನ್ ಇನ್ 10 minutes. He was wonderstruck. He told, I never see this kind of building in his own way. Mark Burns, he's a spiritual advisor. But why I'm telling us that house ನೀವು ಡೆಕೋರೇಷನ್, ಫ್ಲಾರಲ್ ಡೆಕೋರೇಷನ್ಸು ಅವೆಲ್ಲ ನೋಡಿದಾಗ ಪ್ರತಿಯೊಬ್ಬರಿಗೂ ದೇ ಲವ್ ಟು ಹ್ಯಾವ್ ಅ ಫೋಟೋ ಫಸ್ಟ್. ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಬೇರೆ ಎಲ್ಲೂ ಇಲ್ಲ. ಲವ್ಲಿ ಸರ್. ಅಂದರೆ ವಿಧಾನಸೌಧನ ನಾವು ನೋಡ್ತೀವಿ, ಹೌದು ಕಲ್ಲಿನ ಕಟ್ಟಡ, ಹೌದು ಇವಾಗ ಲೈಟ್ ಇರುತ್ತೆ. ಬಟ್ ಪ್ರತಿಯೊಬ್ಬ ಪ್ರಜೆ, ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆ ವಿಧಾನಸೌಧಕ್ಕೆ ಹೋದಾಗ ಅದೊಂದು ಸ್ಪೆಷಲ್ ಫೀಲ್ ಡೆಫಿನೆಟ್ಲಿ ಮಾಡ್ತಾನೆ. ನೀವು ಫಸ್ಟ್ ಕೊನೆಗೆ ಮುಗಿಸ್ಬಿಡ್ತೀನಿ, ಆದರೆ ನಿಮ್ಮ ಫಸ್ಟ್ ಎಂಟ್ರಿ ಯಾವಾಗ ಆಗಿತ್ತು ವಿಧಾನಸೌಧ, ಮತ್ತು ಹೌ ಯು ಫೆಲ್ಟ್? 91 ಜರ್ನಲಿಸಮ್ ಸ್ಟಾರ್ಟೆಡ್ ಕ್ಯಾರಿಯರ್ ಮಾಡಿದಾಗ ಇಟ್ ಇಸ್ ಸಮಥಿಂಗ್, ಇಟ್ ಮೇಡ್ ಮೀ ವಂಡರ್ಸ್ಟ್ರಕ್. ನಾನು ಇದ್ರ ಬಗ್ಗೆ ಸಂಶೋಧನೆ ಮಾಡಬೇಕು, ಇದ್ರ ಬಗ್ಗೆ ನಾನು ಹೆಚ್ಚು ಮಾಹಿತಿ, ಯಾರೂ ಗೊತ್ತಿಲ್ಲದೆ ಮಾಹಿತಿ ತೊಗೊಬೇಕು, ಐ ಶುಡ್ ಬಿ ಸಮಥಿಂಗ್ ಅಂತ. ಆಗ ನಾನು ನಮ್ಮ CM ರಾಮಚಂದ್ರ ಅವರು ಪುಸ್ತಕ ಬರೆದ್ರು ವಿಧಾನಸೌಧದ ಬಗ್ಗೆ. ಐ ವಾಸ್ ಅಸೋಸಿಯೇಟೆಡ್ ವಿತ್ ದೆಮ್. ಅದ್ರ ಬಗ್ಗೆ ಆ ಒಂದು ನೈಪುಣ್ಯತೆ ಬಗ್ಗೆ ರಿಸರ್ಚ್ ಮಾಡಿ ಮಾಹಿತಿ. ಲವ್ಲಿ. ಹಾಗೆ ಇವತ್ತು ಯಾರೇ ವಿಶೇಷ ಅತಿಥಿಗಳು ವಿಧಾನಸೌಧಕ್ಕೆ ಬಂದರೂ ಕೂಡ ಸರ್ ಅವರಿಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾರೆ. ಆ್ಯಂಡ್ ನಿಮಗೂ ಕೂಡ ಈ ಎಲ್ಲ ಮಾಹಿತಿನ, ವಿಧಾನಸೌಧದ ಅಂಗುಲದ ಮಾಹಿತಿನ ಇವತ್ತು ನಿಮಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ನೀವು ವಿಧಾನಸೌಧಕ್ಕೆ ಹೋದ್ರಿ ಅಂದರೆ ಡೆಫಿನೆಟ್ಲಿ ಎಲ್ಲ ವಿಷಯಗಳನ್ನು ಖಂಡಿತ ಗಮನದಲ್ಲಿಡಿ. ಧನ್ಯವಾದ ಸರ್. ನಮಸ್ತೆ.